ಹಾಯ್ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಹೆಲ್ದಿ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಸಬ್ಬಕ್ಕಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನೋಡಿ. ಇವಾಗ ಒಂದು ಸಲ ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳೆದುಬಿಟ್ಟು ಒಂದು ಹಾಫ್ ಆನ್ ಅವರ್ ಮುಂಚಿತವಾಗಿ ನೆನೆಸಿಡಬೇಕು ಸಬ್ಬಕ್ಕಿನ. ಯಾಕಂದರೆ ನೆನೆಯಬೇಕು, ಸಬ್ಬಕ್ಕಿ ನೆನೆಯೋಷ್ಟು ಬೇಗನೆ ಬೇಯುತ್ತೆ. ಇವಾಗ ನಾನು ಕ್ಯಾರೆಟು ಒಂದು 5-6 ಕ್ಯಾರೆಟ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಕ್ಯಾರೆಟು. ಇದಕ್ಕೆಲ್ಲ ಮೇಲೆ ಸಿಪ್ಪೆ ಎಲ್ಲ ಎರಿಬೇಕು. ಎರೆದುಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು. ಯಾವುದೇ ಒಂದು ತರಕಾರಿ ಆಗಲಿ ನಾವು ಫಸ್ಟು ತಂದಿದ ತಕ್ಷಣ ಅಡುಗೆ ಮಾಡ್ತೀವಿ ಇನ್ನೊಂದು 10 ನಿಮಿಷ ಅನ್ನೋವಾಗಲೇ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿ ಇಡಬೇಕು. ಆವಾಗ, ಯಾಕಂದರೆ ಇವಾಗ ಹೊರಗಡೆ ಔಷಧಿ ಎಷ್ಟು ಹೊಡಿತಾವ್ರೆ ಅಂತ ಗೊತ್ತಾಗೋದಿಲ್ವಲ್ಲ. ನಾವು ಎಷ್ಟೇ ಫ್ರೆಶ್ಶಾಗಿ ವೆಜಿಟೇಬಲ್ ಇದ್ರೂ ಸಹ ಸ್ವಲ್ಪ ಅಡುಗೆ ಮಾಡ್ತೀವಿ ಅನ್ನೋವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪಲ್ಲಿ ನೆನೆಸಿಟ್ಕೋಬೇಕು. ನಂತರ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವಾಗ ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಡಿದ್ದೀವಲ್ಲ, ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಇವಾಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ತುಪ್ಪ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಕರಗಬೇಕು ತುಪ್ಪ ಎಲ್ಲನೂ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮು ಎಲ್ಲ ಹಾಕಿಬಿಟ್ಟು ನೀಟಾಗಿ ಗೋಲ್ಡನ್ ಬ್ರೌನು ಬರೋವರೆಗೂ ಬಿಸಿ ಮಾಡ್ಕೋಬೇಕು. ನೋಡಿ, ಇವಾಗ ರೆಡಿಯಾಗಿದೆ ಅಲ್ವಾ. ಇದು ಎಲ್ಲ ಒಂದು ಬಟ್ಲಲ್ಲಿ ತಗೊಳ್ಳೋಣ. ಯಾವತ್ತೇ ಇರಲಿ ನಾವು ಜಾಸ್ತಿ ತರಕಾರಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟೆ ಅಡುಗೆ ಮಾಡಬೇಕು. ತುಂಬ ಔಷಧಿ ಹೊಡಿತಾವ್ರೆ ಇವಾಗ, ಅದರಿಂದನೂ ತುಂಬ ಪ್ರಾಬ್ಲಮ್ ಆಗ್ತಿದೆ, ತೊಂದರೆಗಳು. ಇವಾಗ ನಾವು ಕ್ಯಾರೆಟ್ ತುರಿದಿಟ್ಕೊಂಡಿರೋ ಕ್ಯಾರೆಟು ಇವಾಗ ದ್ರಾಕ್ಷಿ, ಗೋಡಂಬಿ ಫ್ರೈ ಮಾಡ್ಕೊಂಡಿರೋ ಪ್ಯಾನಲ್ಲೇ ಆ ತುಪ್ಪದಲ್ಲೇ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 15 ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಸೈಜ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಬಾಡೋಗ್ಬಿಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇದೆಲ್ಲ ಸಪ್ರೇಟಾಗಿ ತಗೊಂಡು ಒಂದು ಬಟ್ಲಿಗೆ ತಗೊಳ್ಳೋಣ. ನಿಮಗೊಂದು ಒಳ್ಳೆ ಟಿಪ್ ಹೇಳ್ತೀನಿ ನೋಡಿ. ಯಾವತ್ತಿದ್ರೂ ಅಡುಗೆ ಮಾಡಬೇಕಾದ್ರೆ ಸ್ಟವ್ವು ಸಿಮ್ಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರೆ ಗ್ಯಾಸು ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿದ್ರೂ ಸಹ ತುಂಬ ಒಳ್ಳೆ ರುಚಿ ಬರುತ್ತೆ ಅಡುಗೆಗೆ. ಇವಾಗ ಒಂದು ಅರ್ಧ ಲೀಟ್ರು ಮಿಲ್ಕ್ ತಗೊಂಡಿದ್ದೀನಿ. ಫ್ಯಾಟ್ ಇರೋ ಮಿಲ್ಕೇ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಮಿಲ್ಕ್. ಇವಾಗ ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಪಾಯಸ ನೀರು ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಯಾಕಂದರೆ ನಾವು ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾಯಿಲ್ಲ, ಬೆಲ್ಲ ಹಾಕ್ಕೊಳ್ಳೋದ್ರಿಂದ ನಾವು ಫೈನಲಾಗಿ ಬೆಲ್ಲ ಎಲ್ಲ ಕರಗಿಸ್ಕೋಬೇಕಲ್ಲ, ಅದು ಹಾಕಬೇಕಾದ್ರೆ ಇನ್ನೂ ನೀರಾಗುತ್ತೆ. ಹಂಗಾಗಿ ಇದಕ್ಕೆ ನೀರು ಹಾಕ್ಕೋಬಾರ್ದು. ಗಟ್ಟಿ ಹಾಲಲ್ಲೇ ಈ ಪಾಯಸನ ಮಾಡಬೇಕು. ನೋಡಿ, ಈ ರೀತಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ. ಸೈಡ್ಸ್ ಎಲ್ಲ ಈ ರೀತಿ ಎಲ್ಲ ತಗೊಂಡು ಒಳಗಡೆನೇ ಹಾಕ್ಕೋಬೇಕು. ಇವಾಗ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ, ಆ ನೆನೆಸಿರೋ ಸಬ್ಬಕ್ಕಿಯಲ್ಲಿರೋ ನೀರು ಸಮೇತ ಹಾಕ್ಕೋಬೇಕು. ಹಂಗಾಗಿ ನಾವು ಹಾಲಲ್ಲೇ ನೀರು ಹಾಕಬಾರ್ದು ಅಂತ ಹೇಳಿದ್ದು. ಇವಾಗ ಇದು ಒಂದು 10 ನಿಮಿಷ ಹಾಲಲ್ಲೇ ನೀಟಾಗಿ ಬೇಯೋಕ್ಕೆ ಇಟ್ಬಿಡಬೇಕು. ಇವಾಗ ಒಂದು ಸಪ್ರೇಟಾಗಿ ಒಂದು ಬೌಲ್ ತಗೊಂಡು ಬೆಲ್ಲ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ಅಂದರೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹದವಾಗಿ ಹಾಕ್ಕೋಬೇಕು. ಬೆಲ್ಲ ಡೈರೆಕ್ಟಾಗಿ ಹಾಕ್ಕೋಬಾರ್ದು, ಯಾಕಂದರೆ ಅದರಲ್ಲಿ ಧೂಳು, ಕಲ್ಲು, ಮಣ್ಣು ಎಲ್ಲ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ಬೆಲ್ಲ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೋಬೇಕು. ಆವಾಗ ಇದು ಮಣ್ಣೇನಾದರೂ ಇತ್ತಂದರೆ ತಳದಲ್ಲಿ ಕುತ್ಕೊಳ್ಳುತ್ತೆ. ಪಾಯಸದಲ್ಲಿ ಹಾಕಬೇಕಾದ್ರೆ ಮಣ್ಣು ಎಲ್ಲ ಬರೋದಿಲ್ಲ. ನೋಡಿ, ಇವಾಗ ಕರಗೋಗಿದೆ. ಅದಕ್ಕೊಂಚೂರು ಕರಗಿಸ್ಕೋಬೇಕಾದ್ರೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಸಣ್ಣ ಲೋಟದಲ್ಲಿ ಒಂದು ಚಿಟಿಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕು. ಇವಾಗ ಅದು ಕರಗಿಸ್ಕೊಂಡಿರೋದು ಸೈಡಿಗೆ ಇಟ್ಬಿಟ್ಟು ಇವಾಗ ಬೆಂದಿದೆ ನೋಡಿ ಸಬ್ಬಕ್ಕಿ, ಬೆಂದಿರೋ ಅಂಥ ಸಬ್ಬಕ್ಕಿ. ಇವಾಗ ಕ್ಯಾರೆಟ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಕ್ಯಾರೆಟ್ ತುರಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು
ಒಂದು 10 ನಿಮಿಷ ಕ್ಯಾರೆಟು ಸಬ್ಬಕ್ಕಿ ಎಲ್ಲ ನೀಟಾಗಿ ಬೇಯಕ್ಕೆ ಇಕ್ಕೋಬೇಕು. ಇವಾಗ ಇದು ತುಂಬ ಪ್ರೋಟೀನ್, ಹೈ ಪ್ರೋಟೀನ್ ಪಾಯಸ. ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೊಂದು ಅರ್ಧ ಬಟ್ಲಷ್ಟು ಕೊಟ್ಟರೆ ಸಾಕು. ಕೆಲವ್ರು ಕ್ಯಾರೆಟ್ ತಿನ್ನಲ್ಲ ಅಂತಾರೆ. ಈ ರೀತಿ ಮಾಡಿಕೊಟ್ರೆ ಅಂತೂ ಅವ್ರ ಫೇವ್ರೇಟ್ ಆಗಿಬಿಡುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ ಪಾಯಸ ಇದು. ಇವಾಗ ಏಲಕ್ಕಿ ಒಂದು 2-3 ಏಲಕ್ಕಿನ ಕುಟ್ಟಾಕ್ಬಿಡಬೇಕು. ನೋಡಿ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವಿದು ಬಿಸಿಯಲ್ಲಿರಬೇಕಾದ್ರೆ ಬೆಲ್ಲನ ಕರಗಿಸ್ಕೊಂಡಿದ್ದೀವಲ್ಲ, ಬೆಲ್ಲದ ಪಾನಕ ಹಾಕ್ಕೋಬಾರ್ದು. ಯಾಕಂದರೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ. ತಣ್ಣಗಾಕೋಕ್ಕೆ ಒಂದು 5-10 ನಿಮಿಷ ಬಿಟ್ಬಿಡಬೇಕು. ನಾವು ಸುಮ್ಮನೆ ಬಿಸಿ ಇರೋವಾಗಲೇ ಹಾಕ್ಕೊಂಡ್ರೆ ಏನಂದರೆ ಅದು ಚೆನ್ನಾಗಿರಲ್ಲ, ಒಡೆದೋಗ್ಬಿಡುತ್ತೆ ಹಾಲು ಎಲ್ಲ ಒಂಥರ ಇದ್ರ ಥರ ಆಗಿಬಿಡುತ್ತೆ. ಇವಾಗ ಅದು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಒಂದು 5-10 ನಿಮಿಷ ತಣ್ಣಗಾದಮೇಲೆ ನಾವು ಬೆಲ್ಲದ ಪಾನಕನ ಹಾಕ್ಕೋಬೇಕು. ಸೋಸಿ ಹಾಕ್ಕೋಬೇಕು. ನೋಡಿ ಎಷ್ಟು ಕ್ರೀಮಿ ಆಗಿದೆ. ಈಗ ಫ್ರೈ ಮಾಡ್ಕೊಂಡಿರೋಂಥ ಕ್ಯಾರೆಟು, ದ್ರಾಕ್ಷಿ, ಗೋಡಂಬಿ, ಬಾದಾಮು ಎಲ್ಲ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇನ್ನೊಂದ್ಸಲ ಇದೇ ಥರ ಪಾಯಸ ಬೇಕು ಅಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಬೆಲ್ಲದ ಪಾಕ ಹಾಕ್ಕೊಬಿಡೋಣ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೋಸಿ ಹಾಕ್ಕೋಬೇಕು. ಹಾಗೆ ಹಾಕಬಾರ್ದು, ಯಾಕಂದರೆ ಕಲ್ಲು ಮಣ್ಣೆ ಎಲ್ಲ ಇರುತ್ತೆ. ಹಂಗಾಗಿ ಈ ಥರ ಸೋಸ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಪಾಯಸ. ಅದ್ಭುತವಾದ ರುಚಿಕರ ಪಾಯಸ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಸುಮಾರು ಜನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಪೋರ್ಟ್ ಮಾಡಿ. ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ನಾವು ಬರ್ತೀವಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.